ನಿರಂತರ ಸುದ್ದಿ. ಲವ್ ಜಿಹಾದಿಗೆ ಬಲಿಯಾದ ಹುಡುಗಿಯರ ಗತಿಯನ್ನು ಯಾರಾದರೂ ಮಾತಾಡಿದಾರಾ? ಹೊನ್ನಾಣಿಯಲ್ಲಿ ಮತಾಂತರ ಮಾಡ್ತಾರೆ, ಅದನ್ನು ಯಾರಾದರೂ ಮಾತಾಡಿದಾರಾ? ಮಲಪ್ಪುರಂ ಡಿಸ್ಟಿಕಲ್ಲಿ ಇಷ್ಟೆಲ್ಲ ಕೆಲಸಗಳು, ಏನೇನು ಕೆಲಸಗಳಾಗ್ತದೆ, ಯಾರಾದರೂ ಮಾತಾಡ್ತಾರಾ? ನೀವು ಒಂದು ಯೂಟ್ಯೂಬ್ ಚಾನಲಲ್ಲಿ ಏನೋ ದುಡ್ಡು ಮಾಡಬೇಕು ಅಂತ ವ್ಯವಸ್ಥೆಯಲ್ಲಿ ನೀವು ಈ ರೀತಿಯಲ್ಲಿ ನಿಮಗೆ ದುಡ್ಡು ಮಾಡಬೇಕಾ? ಧರ್ಮಸ್ಥಳದಲ್ಲಿ ಎಷ್ಟು ಜನ ಮಾತೆಯರು, ನಿಮ್ಮಂಥ ಮುಸ್ಲಿಂ ಮಾತೆಯವರು ಬಂದು ಹೆಗಡೆಯವರ ಹತ್ರ ಬಂದು ನಮ್ಮ ಉಪವಾಸ ಇಂದಿಗೆ ಮುಕ್ತಾಯ ಆಗ್ತದೆ ಅಂತ ಹೇಳಿ ಅವರಲ್ಲಿ ಬೇಡಿ ಅವರು ಒಂದು ಕೊಡುವಂಥ ಕಾಣಿಕೆಯನ್ನು ತಗೊಂಡು ಹೋಗೋರು ಎಷ್ಟೋ ಜನ ಇದ್ದಾರೆ. ನಾವು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಇವತ್ತು ಹೇಳೋದಲ್ಲ, ಮೊದಲಿಂದ ಹೇಳ್ತಾ ಇದ್ದೇವೆ. ಪುನಃ ನ್ಯಾಯ ಸಿಗಬೇಕು. ಯಾರು ನ್ಯಾಯ ಕೊಡುವರು? ಹೆಗಡೆಯವರು ಕೊಡೋದು, ನಾವು ಕೊಡೋದು, ಕೋರ್ಟ್ ಕೊಡೋದು. ಯಾವುದೇ ನ್ಯಾಯಗಳನ್ನು ಕೊಡೋದು ಕೋರ್ಟಿಗೆ ಅವರು ಮುಂದೆ ಅಪೀಲ್ ಮಾಡಬೇಕು. ಇದೇಕೆ ಅಪೀಲ್ ಮಾಡೋದಿಲ್ಲ? ಜನರ ಮೇಲೆ ಮುಂದೆ ತರೋದು, ಜನರನ್ನೇ ಆದಿ ತಪ್ಪಿಸುವಂಥ ಕೆಲಸವನ್ನು ಮಾಡೋದು. ಸೌಜನ್ಯಾಳ ಏನು ಹತ್ಯೆ ಆಗಿದೆ, ದುರಂತ ಆಗಿದೆ, ಆ ಘಟನೆಯನ್ನು ಆಧಾರವಾಗಿರಿಸಿಕೊಂಡು ಹಿಂದೂ ಧರ್ಮದ ಮೇಲೆ ಅವಹೇಳನೆ ಮಾಡುವಂಥ, ದಬ್ಬಾಳಿಕೆ ಮಾಡುವಂಥ ಕೆಲಸಗಳು ಈಗ ನಡೀತಾ ಇದೆ. ನ್ಯಾಯ ಸಿಗಬೇಕು ಅಂತ ಇದ್ದರೆ ಎಲ್ಲರೂ ಹೇಳೋದು ಅದನ್ನೇ, ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗಬೇಕು ಅಂದರೆ ಹಿಂದೂ ಧರ್ಮವನ್ನು ಬೈದರೆ, ಕ್ಷೇತ್ರವನ್ನು ಬೈದರೆ, ಅಥವಾ ಸರ್ಕಾರಕ್ಕೆ ಪುನಃ ಕೊಡಬೇಕು, ದೇವಸ್ಥಾನಗಳನ್ನು ಕೊಡಬೇಕು ಅಂತ ಹೇಳಿದರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ತದಾ? ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 1800123296. ಷರತ್ತುಗಳು ಅನ್ವಯ. ಇತ್ತೀಚಿನ ಬೆಳವಣಿಗೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಫಸ್ಟಿಗೆ ವಿವರಣೆ ಹೇಳಿದಾಗೆ ಒಂದು 2-3 ದಿವಸದಿಂದ ಸಮೀರ್ ಅನ್ನುವಂಥ ಒಬ್ಬ ಯೂಟ್ಯೂಬ್ ಚಾನಲ್ನ ಮುಖ್ಯಸ್ಥನ ಏನು ಅಂತ ಗೊತ್ತಿಲ್ಲ, ಅವನು ಒಂದು 13 ವರ್ಷದಿಂದ ಸೌಜನ್ಯನ ಹತ್ಯೆ ಬಗ್ಗೆ ಹೋರಾಟಗಳು ನಡೀತಾ ಬರ್ತಾ ಇದೆ. ಧರ್ಮಸ್ಥಳದ ಪರವಾಗಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅದನ್ನು ತಿರುಚಲಿಗೋಸ್ಕರ ಬೇರೆ ಬೇರೆ ರೀತಿಯ ಜನಗಳೆಲ್ಲ ಸೇರಿ ಕ್ಷೇತ್ರದ ಹೆಸರನ್ನು ಹಾಳು ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ, ಸೌಜನ್ಯನಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಈಗ ಕೆಲವೆಲ್ಲ ಯೂಟ್ಯೂಬ್ ಚಾನೆಲ್ಗಳು ಜುವ ಬರ್ತಾ ಇದೆ. ನಾವು ಹೇಳೋದು 13 ವರ್ಷದಿಂದ ಈ ಪ್ರಕರಣದಲ್ಲಿ ಪ್ರತಿಭಟನೆಗಳು ಆಗ್ತಾ ಉಂಟು. ಅಲ್ಲೆಲ್ಲೆಲ್ಲೆಲ್ಲ ಇಡೀ ತಾಲೂಕು, ಬೆಂಗಳೂರು ಎಲ್ಲ ಕಡೆ ಪ್ರತಿಭಟನೆಗಳು ಆಗ್ತಾ ಉಂಟು. ನಾನು ಹೇಳೋದು, ಈ ಪ್ರತಿಭಟನೆ ಸುರಿಗೆ ವಿಶ್ವ ಹಿಂದೂ ಪರಿಷತ್ತಿನಿಂದ ಮುಖಾಂತರವೇ ನಡೆದಿದೆ. ಧರ್ಮಸ್ಥಳದ ಪೂಜ್ಯರಾದಂಥ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರ ಸಮ್ಮುಖದಲ್ಲೇ ಅಂದಿನ BJP ಸರ್ಕಾರ, ಯಡಿಯೂರಪ್ಪರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿತ್ತು. ಅಂದಿನ ಗೃಹ ಸಚಿವರು ಅಶೋಕರಿಗೆ ಫೋನ್ ಮಾಡಿ ಇದರ ಬಗ್ಗೆ ಕೂಲಂಕುಷವಾಗಿ ಎಲ್ಲ ರೀತಿಯ ಯಾರು ತಪ್ಪು ಮಾಡಿದ್ದಾರೆ, ಯಾವುದು ಎಲ್ಲಿ ಏನಾಗಿದೆ ಅದನ್ನು ಪರಿಗಣಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಅವರ ಮೊಬೈಲ್ನಿಂದಲೇ ಅವರಿಗೆ ಕರೆ ಮಾಡಿದ್ದಾರೆ. ಅದಲ್ಲದೆ ಅವರ ಮನೆಯವರು ಎಲ್ಲರೂ ಪೂಜ್ಯರ ಹತ್ರ ಬಂದು ಈ ವಿಚಾರಗಳನ್ನು ಹೇಳಿದ್ದಾರೆ. ಎಲ್ಲದಕ್ಕೂ ಅವರ ಮನೆಯವರಿಗೆ ಏನು ಬೇಕು ಅದನ್ನೆಲ್ಲ ಆಗುವಂಥ ಆ ಕೇಸಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ವ್ಯವಸ್ಥೆ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಮಾಡಿದ್ದಾರೆ. ಆದರೆ ಆ ನಂತರದ ಬೆಳವಣಿಗೆ ನಿಮ್ಗೆ ಗೊತ್ತಿರ್ಬೋದು, ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು ಅಲ್ಲಲ್ಲಿ ಬೇರೆ ಬೇರೆ ಜನರು ಇಲ್ಲ ಅದು ಕ್ಷೇತ್ರದಲ್ಲಿ ಇಂಥವರೆಲ್ಲ ಮಾಡಿದ್ದಾರೆ ಅಂತ ಹೇಳುವಂಥ ರೀತಿಯಲ್ಲಿ ಅದು ಎಬ್ಬಿಸುವಂಥ 1 ವರ್ಷದ ನಂತರ ಅದು ಬಂತು. ತೊಂದರೆ ಇಲ್ಲ, ಅದು ಹೋರಾಟ ಆಗಬೇಕು. ನಮಗೂ ಕೂಡ ವಿಶ್ವ ಹಿಂದೂ ಪರಿಷತ್ತಿಗೂ ಒಂದು ಮಾನವೀಯತೆ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿ ಹೋರಾಟ ಮಾಡುವಂಥ ಕೆಲಸ ಇಡೀ ದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ತಗೊಂಡಿದೆ. ಸೌಜನ್ಯನ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಕೂಡ ಎಲ್ಲ
ಎಲ್ಲ ದೇಶದ ವಿಶ್ವ ಹಿಂದೂ ಪರಿಷತ್ತು ಕೂಡ ಅದಕ್ಕೆ ಒತ್ತಾಗಿ ಕೊಟ್ಟಿದೆ. ಇವತ್ತಿಗೂ ಅವಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ರೀತಿ ಯಾರು ಬೇಕಾದರೂ ಹೋರಾಟ ಮಾಡಿದರೆ ಅದಕ್ಕೆ ಬೆಂಬಲ ವಿಶ್ವ ಹಿಂದೂ ಪರಿಷತ್ತಿನ ಕಡೆಯಿಂದ ಉಂಟು. ನಾವು ಹೇಳೋದಿಷ್ಟೇ, ಯಾಕೆ ಸುಮ್ಮನೆ ಇಲ್ಲದೆ ಕೇಸುಗಳು ಬಿಟ್ಟೋಗಿದೆ, ಇನ್ನೊಂದು ಪುನಃ ಅದನ್ನು ಇದು ಮಾಡಿದರು, ಎಲ್ಲ ಕೇಸುಗಳು ಮುಚ್ಚೋಗುವಂಥ ವ್ಯವಸ್ಥೆಯಲ್ಲಿ ಇರುವ ಸಮಯದಲ್ಲಿ ಪುನಃ ಅದನ್ನು ಎಬ್ಬಿಸುವಂಥ ಕೆಲಸ ಮಾಡ್ತೀವಿ. ಎಬ್ಬಿಸಿ. ಯಾರು ಆರೋಪಿಗಳಿದ್ದಾರೆ ಕ್ಷೇತ್ರದಲ್ಲಿ ನಾವು ಮುಕ್ತ ಮನಸ್ಸಿನಿಂದ ಹೇಳ್ತೇವೆ, ವಿಶ್ವ ಹಿಂದೂ ಪರಿಷತ್ತಿನಿಂದ ಮುಕ್ತ ಮನಸ್ಸಿನಿಂದ ಹೇಳ್ತೇವೆ, ಯಾರು ಧರ್ಮಸ್ಥಳದಲ್ಲಿ ಆರೋಪಿಗಳಿದ್ದಾರ ಅವರನ್ನು ನೀವು ಕರ್ಕೊಂಡೋಗಿ ಅವರ ಮೇಲೆ ಕೇಸ್ ಮಾಡಿ, ಅವರನ್ನು ಯಾವ ರೀತಿಯಲ್ಲಿ ನೀವು ಹಿಂಸಿಸ್ತೀರಿ, ಯಾವ ರೀತಿಯಲ್ಲಿ ವಿಚಾರಣೆ ಆಗಬೇಕೋ ಅದನ್ನು ನೀವು ಕೋರ್ಟ್ ಮುಖಾಂತರವ, ಪೊಲೀಸ್ ಮುಖಾಂತರವ, SP ಮುಖಾಂತರ, ಯಾವುದು ನೀವು ಬೆಂಗಳೂರಲ್ಲಿ ಕಮಿಷನರ್ ಇದ್ದಾರೆ ಅವರ ಮುಖಾಂತರವ ನೀವು ಫೈಟ್ ಮಾಡಿ. ನಾವು ಅದಕ್ಕೆ ಬೆಂಬಲ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ತು ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಸಹಕಾರವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾವು ಇಚ್ಛಿಸ್ತೇವೆ. ಇಷ್ಟೇ. ಯಾಕೆಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ಒಬ್ಬ ಅಷ್ಟು ವೈಟ್ ಆ್ಯಂಡ್ ವೈಟ್ ಧರ್ಮಾಧಿಕಾರಿ ಅವರು ಎಲ್ಲ ನೀವು ನೋಡಿದಿರ ಇಲ್ವಾ, ಸರ್ವಧರ್ಮ ಸಮ್ಮೇಳನ ಆಗುವುದಿದ್ರೆ ಅದು ಕ್ಷೇತ್ರ ಧರ್ಮಸ್ಥಳದಲ್ಲಿ ಆಗುವುದು. ಎಲ್ಲ ಜಾತಿಯವರು ಇವತ್ತು ದಲಿತರಿಗೆ ಮುಕ್ತ ಅವಕಾಶ ಇದ್ದರೆ ಅದು ಕ್ಷೇತ್ರ ಧರ್ಮಸ್ಥಳದಲ್ಲಿ ದೇವಸ್ಥಾನದ ಒಳಗಿರಲಿ, ಅವರ ಬೀಡಿನ ಒಳಗಿರಲಿ ಮುಕ್ತ ಅವಕಾಶ ಇದೆ ದಲಿತರಿಗೆ. ಯಾರಿಗೂ ಕೂಡ ಇದು ಬಿಡೋದು ನೋಡಿ. ಇದು ರಂಜಾನ್ನ ಟೈಮು, ಈಗ ಉಪವಾಸ ಟೈಮು ನೋಡಿ. ಯಾರೋ ಜಮೀರು ಮಾತಾಡ್ತಾ ಇದ್ದಾನೆ ಬಾರಿ, ಅವರಿಗೆ ನಮ್ಮವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಬೇಕು, ನಮ್ಮವರು ಕೂಡ ಎಷ್ಟೋ ನಮ್ಮ ಲವ್ ಜಿಹಾದಿಗೆ ಬಲಿಯಾದ ಹುಡುಗಿಯರ ಗತಿಯನ್ನು ಯಾರಾದರೂ ಮಾತಾಡಿದಾರ? ಹೊನ್ನಾಣಿಯಲ್ಲಿ ಮತಾಂತರ ಮಾಡ್ತಾರೆ, ಅದನ್ನು ಯಾರಾದರೂ ಮಾತಾಡಿದಾರ? ಮಲಪ್ಪುರಂ ಡಿಸ್ಟಿಕಲ್ಲಿ ಇಷ್ಟೆಲ್ಲ ಕೆಲಸಗಳು, ಏನೇನು ಕೆಲಸಗಳಾಗ್ತದೆ ಯಾರಾದರೂ ಮಾತಾಡ್ತಾರ? ನೀವು ಒಂದು ಯೂಟ್ಯೂಬ್ ಚಾನಲಲ್ಲಿ ಏನೋ ದುಡ್ಡು ಮಾಡಬೇಕು ಅಂತ ವ್ಯವಸ್ಥೆಯಲ್ಲಿ ನೀವು ಈ ರೀತಿಯಲ್ಲಿ ನಿಮಗೆ ದುಡ್ಡು ಮಾಡಬೇಕಾ? ನೀವು ಈ ರೀತಿಯ ದುಡ್ಡಿಗೆ ನೀವು ಬಲಿಯಾಗಬೇಡಿ. ಒಳ್ಳೆ ರೀತಿಯಲ್ಲಿ ಹಿಂದೂ ಸಮಾಜಕ್ಕೆ ಗೌರವ ಕೊಡಿ, ಕ್ಷೇತ್ರಕ್ಕೆ ಗೌರವ ಕೊಡಿ. ಅಂಥ ಪೂಜ್ಯರ ಆ ಬಿಳಿ ಬಟ್ಟೆಗೆ ಕಲಂಕವನ್ನು ತರುವಂಥ ವ್ಯವಸ್ಥೆಯನ್ನು ಇನ್ನು ಮುಂದಕ್ಕೂ ಮಾಡಬೇಡಿ. ಮಾಡುವುದಿದ್ದರೆ ನೀವು ಬೇರೆ ರೀತಿಯಲ್ಲಿ ನಾನು ಹೇಳಿದಾಗೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷಿಸುವಂಥ ಯಾವ ರೀತಿಯಲ್ಲಿ ಶಿಕ್ಷಿಸಬೇಕು ಅದನ್ನು ಮಾಡಿ ಅಂತ ನಾನು ನಮ್ಮ ಎಲ್ಲರ ಪರವಾಗಿ ನಾನು ಬೇಡ್ಕೊಳ್ತೇನೆ. ಯಾಕೆ ಅಂತ ಹೇಳಿದರೆ ಇವಾಗಲೇ ಹೇಳಿದೆ, ಈಗ ಉಪವಾಸದ ನಿಮಗೆ ಇದೆ. ಜಮೀರವರೇ ನೀವು ಆಲೋಚನೆ ಮಾಡಿ, ನೀವು ನಿಮ್ಮ ಉಪವಾಸ ಯಾವಾಗ ಆಗ್ತದೆ ಆವತ್ತು ನೀವು ಧರ್ಮಸ್ಥಳಕ್ಕೆ ಬನ್ನಿ. ಧರ್ಮಸ್ಥಳದಲ್ಲಿ ಎಷ್ಟು ಜನ ಮಾತೆಯರು ನಿಮ್ಮಂಥ ಮುಸ್ಲಿಂ ಮಾತೆಯವರು ಬಂದು ಹೆಗಡೆಯವರ ಹತ್ರ ಬಂದು ನಮ್ಮ ಉಪವಾಸ ಇಂದಿಗೆ ಮುಕ್ತಾಯ ಆಗ್ತದೆ ಅಂತ ಹೇಳಿ ಅವರಲ್ಲಿ ಬೇಡಿ ಅವರು ಒಂದು ಕೊಡುವಂಥ ಕಾಣಿಕೆಯನ್ನು ತಗೊಂಡು ಹೋಗೋರು ಎಷ್ಟೋ ಜನ ಇದ್ದಾರೆ. ನಮಗೂ ಫ್ರೆಂಡ್ಗಳಿದ್ದಾರೆ, ಎಷ್ಟೋ ಜನ ಹೇಳಿದ್ದಾರೆ ನಮ್ಮ ಹತ್ರ ಕೂಡ. ನಮಗೆ ಮಕ್ಕಳಾಗಲಿಲ್ಲ ಅಂದರೆ ನಾವು ಧರ್ಮಸ್ಥಳಕ್ಕೆ ಅರಿಕೆ ಹೇಳಿದ್ದೇವೆ, ಮುಸ್ಲಿಂ ಧರ್ಮದಕ್ಕೆ ಮಕ್ಕಳಾಗಿದೆ, ಅದು ನಿದರ್ಶನ ನನ್ನ ಹತ್ರ ಇದೆ. ನಮ್ಮ ಫ್ರೆಂಡ್ಗಳೆಲ್ಲ ನಮ್ಮ ಆಕ್ಸಿಡೆಂಟಲ್ಲಿ ಒಬ್ಬ ಆದಮ್ ಅಂತ ತೀರ್ಕೊಂಡ, ಅವನ ಹೆಣವನ್ನು ನಾನು ಬೆಂಗಳೂರಿಂದ ಬಂದು ನಾವು ಬರೋರೇ ಕಾದಿದ್ದಾರೆ. ಯಾಕೆಂದರೆ ನಾವು ಅವರ ಕ್ಲಾಸ್ಮೇಟು. ಅವರ ಹೆಣವನ್ನು ನೇತ್ರಾವತಿಯವರೆಗೆ ನಾವು ಹೊತ್ಕೊಂಡು ಹೋಗಿದ್ದೇವೆ. ಆ ನಂತರ ಮುಸ್ಲಿಂ ಧರ್ಮಕ್ಕೆ ಬಿಟ್ಟುಕೊಂಡಿದ್ದೇವೆ. ಇಷ್ಟು ಬಾಂಧವ್ಯದಲ್ಲಿ ಇರುವಂಥ ನಮ್ಮ ಕ್ಷೇತ್ರದಲ್ಲಿ, ಅಷ್ಟು ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಮುಸ್ಲಿಮರಾಗಲಿ ಯಾರೇ ಆಗಲಿ ಒಳ್ಳೆಯದರಲ್ಲಿದ್ದಾರೆ. ಅದನ್ನು ನೀವು ಹಿಂದೂ ಧರ್ಮಕ್ಕೆ ಸೇರಿಸಿ ಕಲಂಕ ತಂದು ಅವರವರ ಮೇಲೆ ಗೊಂದಲ ಮಾಡುವಂಥ ವ್ಯವಸ್ಥೆಯನ್ನು ಯಾವ ಕಾರಣಕ್ಕೂ ಮಾಡಬೇಡ. ಆದ್ದರಿಂದ ನಾನು ಹೇಳೋದಿಷ್ಟೇ, ಮುಂದಕ್ಕೆ ಇದನ್ನು ನೀನು ನಿಲ್ಲಿಸಿದಿ, ನಿನಗೆ ಒಳ್ಳೆ ಕಾಲ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನು ಬಿಟ್ಟುಕೊಡುವಂಥ ವ್ಯವಸ್ಥೆ ಇಲ್ಲ. ಕ್ಷೇತ್ರ ಸರ್ಕಾರ ಆಗಲಿ ಯಾವುದೇ ಆಗಲಿ ಆಗುವಂಥ ವ್ಯವಸ್ಥೆ ಮುಂದಕ್ಕಿಲ್ಲ, ಇನ್ನೂ ಮುಂದಕ್ಕಿಲ್ಲ, ಹಿಂದಕ್ಕೆ ಬಂದೇ ಇಲ್ಲ, ಇನ್ನು ಮುಂದಕ್ಕೆ ಆಗುವಂಥದ್ದು ವ್ಯವಸ್ಥೆ ಕೂಡ ಇಲ್ಲ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ದಿವಸ ನಾವು ಇಷ್ಟೊಂದು ಪರಿಷತ್ತಿನ ಪುತ್ತೂರು ಜಿಲ್ಲೆಯ ಮುಖಾಂತರ ಯೂಟ್ಯೂಬ್ ಚಾನಲ್ನಲ್ಲಿ ಜಮೀರ್ ಎಂಬವರು ಕೊಟ್ಟಂಥ ಒಂದು ಹೇಳಿಕೆಯನ್ನು ಖಂಡಿಸಲಿಕ್ಕೆ ಬೇಕಾಗಿ ಇವತ್ತು ಈ ಸಭೆಯನ್ನು ಸೇರಿದ್ದೇವೆ. ನಿಮ್ಮನ್ನೆಲ್ಲ ಕರೆದಿದ್ದೇವೆ. ಊರಿನವರಿಗೆ ಇದರ ವಿಷಯಗಳು ಗೊತ್ತಾಗಬೇಕು. ಯಾಕೆಂದರೆ ವಿಶ್ವ ಹಿಂದೂ ಪರಿಷತ್ತು ಯಾವತ್ತೂ ಕೂಡ ಗಲಾಟೆ ಪೆಟ್ಟು ಮಾಡುವಂಥ ಸಂಸ್ಥೆ ಅಲ್ಲ. ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ನಾವು ಒಂದು ಅನ್ಯೋನ್ಯತೆ ಇರಬೇಕೆಂಬಂಥ ಆಲೋಚನೆಯಲ್ಲಿರುವಂಥ ಸಂಸ್ಥೆ. ನಾವು ಹಿಂದೂಗಳ ವಿರೋಧಿ ಅಲ್ಲ, ಮುಸ್ಲಿಮರ ವಿರೋಧಿ ಅಲ್ಲ. ಮುಸ್ಲಿಮರು ತಪ್ಪು ಮಾಡಿ ಅದನ್ನು ಖಂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಜಮೀರ್ ಅವರು ಈ ಧರ್ಮಸ್ಥಳವನ್ನು ಮತ್ತು ಹೆಗ್ಡೆಯವರನ್ನು ವಿರೋಧಿಸುವಂಥ ಕೆಲಸ ಅವರು ಮಾಡೋದು ತಪ್ಪು. ಅವರು ಎಲ್ಲಿಯೋ ಬ್ಯಾಂಗ್ಳೂರಿನಲ್ಲಿರೋದು, ಆನೇಕಲ್ನಲ್ಲಿರೋದು, ಪುತ್ತೂರಿನ ಧರ್ಮಸ್ಥಳ ವಿಷಯ ಅವರಿಗೆ ಗೊತ್ತುಂಟಾ?
ಯಾರೋ ಹೇಳಿದ ಮಾತನ್ನು ಕೇಳಿ ಯೂಟ್ಯೂಬ್ನಲ್ಲಿ ಹಾಕುವುದಲ್ಲ ಅವರು. ಮತ್ತು ಮುಸ್ಲಿಮರ ಪರವಾಗಿ ಅವರು ಮಾತಾಡಿದರೆ ಅವರ ಮುಸ್ಲಿಮರ ಪರವಾಗಿ ಅವರು ಮಾತಾಡಬೇಕು. ನಮ್ಮ ಹಿಂದೂ ದೇವಸ್ಥಾನದ ಮೇಲೆ ಹೆಗಡೆಯವರೇ ಮಾತಾಡುವಂಥ ಅಧಿಕಾರ ಅವರಿಗೆ ಯಾರು ಕೊಟ್ಟಿದ್ದಾರೆ? ನಾವಿದ್ದೇವೆ. ಹೆಗಡೆಯವರೇನೋ ತಪ್ಪು ಮಾಡಿ ನಮಗೆ ಕೇಳಲಿಕ್ಕೆ ಇಷ್ಟೊಂದು ಪರಿಷತ್ತು ಉಂಟು. ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಇಷ್ಟೊಂದು ಪರಿಷತ್ ಈ ಕೆಲಸವನ್ನು ಮಾಡ್ತಾ ಇದೆ. ಜಮೀರಿನ ಮಾತು ಕೇಳಿ ಅಥವಾ ಜಮೀರಿಗೆ ಬೇಕಾಗಿ ನಾವು ಕೆಲಸ ಮಾಡುವವರಲ್ಲ. ಅದನ್ನು ಜಮೀರು ಆಲೋಚನೆ ಮಾಡಿಕೊಳ್ಳಿ. ಇನ್ನು ಮುಂದಕ್ಕೆ ಧರ್ಮಸ್ಥಳವನ್ನು ವೀರೇಂದ್ರ ಹೆಗಡೆಯನ್ನು ಅಥವಾ ನಮ್ಮ ಹಿಂದೂ ದೇವಸ್ಥಾನಗಳನ್ನು ಏನಾದರೂ ಅವಹೇಳನಕಾರಿಯಾಗಿ ಹೇಳಿದರೆ ಅವರನ್ನು ಕೂಡ ಇಡೀ ಇಷ್ಟೊಂದು ಪರಿಷತ್ತು ಅಖಿಲ ಭಾರತ ಮಟ್ಟದಲ್ಲಿ ನಾವು ಇದನ್ನು ಪ್ರತಿಭಟನೆ ಮಾಡಲಿಕ್ಕೆ ಕೂಡ ತಯಾರಿದ್ದೇವೆ. ಪುತ್ತೂರಿನಲ್ಲಿ ಕೂಡ ಪುತ್ತೂರು ಜಿಲ್ಲೆಯಿಂದ ನಮಗೆ 10 ಪ್ರಖಂಡಗಳು ಬರುತ್ತದೆ. 10 ಪ್ರಖಂಡಗಳು ಒಟ್ಟು ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಲಿಕ್ಕೂ ಸಾಧ್ಯ. ಮೊದಲು ಪ್ರತಿಭಟನೆ ಮಾಡಿದವರು ಈ ಪುತ್ತೂರಿನವರಿಗೆ ಗೊತ್ತುಂಟು. ನಾನು 50 ವರ್ಷದಿಂದ ಇಷ್ಟೊಂದು ಪರಿಷತ್ತಲ್ಲಿ ದುಡಿದವ. ಇಲ್ಲಿಯ ಎಲ್ಲ ಮುಸ್ಲಿಂ ಬಂಧುಗಳಿಗೆ ನಾನು ಯಾರೆಂಬುದು ಕೂಡ ಗೊತ್ತುಂಟು, ಏನು ಮಾಡಿದ್ದೇನೆ ಎಂಬುದು ಗೊತ್ತುಂಟು. ಆ ಇಲ್ಲಿಯ ಪುತ್ತೂರಿನ ಬಂದು ಆ ಜಮೀರು ಬಂದು ಇಲ್ಲಿಯ ಮುಸ್ಲಿಮರ ಹತ್ರ ಕೇಳಲಿ, ಇಷ್ಟೊಂದು ಪರಿಷತ್ತು ಏನು ಮಾಡಿದ್ದಾರೆ, ನಮಗೇನು ತೊಂದರೆ ಮಾಡಿದ್ದಾರೆ ಎಂಬುದನ್ನು. ಯಾವತ್ತೂ ನಾವು ಅವರಿಗೆ ತೊಂದರೆ ಮಾಡಲಿಕ್ಕೆ ಹೋಗಲಿಲ್ಲ. ಅವರು ತೊಂದರೆ ಮಾಡಿದರೆ ನಾವು ಪ್ರತಿಭಟನೆ ಮಾಡಿದ್ದೇವೆ. ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತದಾ? ಎಷ್ಟೋ ಗಲಾಟೆಗಳಾಗಿದೆ. ಈಗ ನೀವು ಪತ್ರಿಕೆಯಲ್ಲಿದ್ದವರು ಕೆಲವರಿಗೆ ಗೊತ್ತಿರ್ಬೋದು. ನಾವು ಸಾಧಾರಣ 74ರಿಂದ ಈ ಗಲಾಟೆಗಳನ್ನು ಮಾಡ್ತಾ ಇದ್ದವರು, ನಮ್ಮ ಹಿಂದೂ ಧರ್ಮಕ್ಕೆ ಬೇಕಾಗಿ ನಾವು ಹೋರಾಡಿದವರು. ಆಗಿರುವಾಗ ಅವರ ಆಲೋಚನೆ ಮಾಡಬೇಕು. ಧರ್ಮಸ್ಥಳ ನಮ್ಮ ಕ್ಷೇತ್ರಗಳನ್ನು, ಯಾವುದೇ ಹಿಂದೂ ಧರ್ಮದ ಕ್ಷೇತ್ರಗಳನ್ನು ಅವಹೇಳನ ಮಾಡುವುದನ್ನು ಇವತ್ತಿಗೆ ಅವರು ನಿಲ್ಲಿಸಬೇಕು. ಧಾರ್ಮಿಕ ಕ್ಷೇತ್ರದಲ್ಲಿ ಏನಾದರೂ ತೊಂದರೆಗಳಿದ್ದರೆ ನಾವು ಇಷ್ಟೊಂದು ಪರಿಸ್ಥಿತಿ ಉಂಟು, ನಾವು ಹೋಗಿ ಅಲ್ಲಿ ಅವರ ಆಡಳಿತವರ ಹತ್ರ ಮಾತಾಡಿಕೊಂಡು ನಾವು ಸರಿ ಮಾಡಲಿಕ್ಕೆ ನಾವು ಇದ್ದೇವೆ. ಯಾರು ಮಾತಾಡಲಿಕ್ಕೆ? ಧರ್ಮಸ್ಥಳ ತಪ್ಪಿದ್ದರೆ ನಮಗೆ ಗೊತ್ತುಂಟು. ನಾವು ಹೆಗಡೆಯವ್ರನ್ನ ಇವತ್ತು ನಾನು ನೋಡೋದಲ್ಲ, ಮಂಜೆ ಹೆಗಡೆಯವರಿಂದ ರತ್ನವರ್ಮ ಹೆಗಡೆಯವರು, ವೀರೇಂದ್ರ ಹೆಗಡೆಯವರಿಗೆ ಕೂಡ ಅಲ್ಲಿ ಏನೆಲ್ಲ ಕೆಲಸಗಳಾಗ್ತಾ ಎಂಬುದನ್ನು ನನಗೆ ಗೊತ್ತುಂಟು. ನಾನು ಅಲ್ಲಿ ಹೋದವ, ಅಲ್ಲಿ ಹೋಗಿ ಅಲ್ಲಿ ನೋಡಿ ತಿಳ್ಕೊಂಡವ ನಾನು. ಇವತ್ತು ತಿಮ್ಮರೋಡಿ ಅಲ್ಲಿಯ ವಿಷಯಗಳನ್ನು ಹೇಳ್ತಾ ಅವನಿಗಿಂತ ಜಾಸ್ತಿ ನನಗೆ ಗೊತ್ತುಂಟು. ತಿಮ್ಮರೋಡಿ ನನ್ನ ಹತ್ರ ಬರಲಿ ಮಾತಾಡಲಿಕ್ಕೆ. ಧರ್ಮಸ್ಥಳ ಹೇಗೆ ಉಂಟು, ಯಾವ ರೀತಿಯಲ್ಲಿ ಅಲ್ಲಿ ಕೆಲಸ ಆಗ್ತಾ ಉಂಟು. ಇವತ್ತು ಈ ಒಂದು ಯೋಜನೆಯನ್ನು ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಧರ್ಮಸ್ಥಳದವರು ಬೆಳ್ತಗಳಲ್ಲಿ ಶುರು ಮಾಡಿದ್ದಾರೆ. ಇವತ್ತು ಎಲ್ಲ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟು ಜನಗಳಿಗೆ ಅದನ್ನು ಪ್ರಯೋಜನ ಆಗಿದೆ? ಮುಸ್ಲಿಮರ ಹತ್ರ ಪ್ರಯೋಜನ ಪಡ್ಕೊಳ್ಳಿಲ್ವೋ? ಖಾಲಿ ಹಿಂದೂಗಳಿಗೆ ಮಾತ್ರ ಅವರು ಕೊಟ್ಟದ? ಕ್ರಿಶ್ಚಿಯನ್ರಿಗೆ ಕೊಟ್ಟಿದ್ದಾರೆ, ಮುಸ್ಲಿಮರಿಗೆ ಕೊಟ್ಟಿದ್ದಾರೆ, ಎಲ್ಲ ಧರ್ಮದವರಿಗೆ ಕೊಟ್ಟಿದ್ದಾರೆ, ಜಾತಿಯವರಿಗೆ ಕೊಟ್ಟಿದ್ದಾರೆ. ಆಗಿರುವಾಗ ಏಕೆ ಅವರು ಧರ್ಮಸ್ಥಳದ ಹೆಗಡೆಯವ್ರನ್ನು ವಿರೋಧ ಮಾಡುವಂಥ ಅಗತ್ಯ ಅವನಿಗೆ ಏನುಂಟು? ಏನಾದ್ರು ದುಡ್ಡು ಕೊಡ್ತಾರೆ ಅಲ್ಲ, ಏನಾದರೂ ಆಲೋಚನೆ ಉಂಟು ಅವನಿಗೆ? ಅವರು ಹೇಳಿದ ಕೂಡಲೇ ಮತ್ತು ಅವರು ಏನಾದ್ರು ದುಡ್ಡು ಕಳಿಸಿ ಕೊಡ್ತಾರೆ. ಅದನ್ನು ಕನಸು ನೆನೆಸೋದು ಬೇಡ. ದುಡ್ಡು ಕೊಡಲಿಕ್ಕೆ ಬೇಕಾಗಿರುವುದಲ್ಲ ಇಲ್ಲಿ. ಅವನ ಯೂಟ್ಯೂಬ್ ಚಾನಲ್ ಬಂದ್ ಮಾಡಿ ಕೂತ್ಕೊಳ್ಳಿ ಇನ್ನು ಮುಂದಕ್ಕೆ. ಪುತ್ತೂರಿಗೆ ಬರಲಿ ಯೂಟ್ಯೂಬ್ ಚಾನಲ್ ಹಿಡ್ಕೊಂಡು, ಆಗ ನಾವು ನೋಡ್ತೇವೆ ಅವನನ್ನು. ನಾನು ಹೇಳೋದು ಇಷ್ಟೇ, ಇಷ್ಟೊಂದು ಪರಿಷತ್ತು ಇನ್ನು ಮುಂದಕ್ಕೆ ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಏನಾದರೂ ತೊಂದರೆಗಳನ್ನು ಅವರ ಕಡೆಯಿಂದ ಬಂದರೆ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ತಯಾರಿದ್ದೇವೆ. ನಮ್ಮ ಹಿಂದೂ ವಕ್ಫ್ ಬೋರ್ಡಿನ ವಿಷಯ ಮಾತಾಡಿದ್ರು. ವಕ್ಫ್ ಬೋರ್ಡ್ ಸರ್ಕಾರಕ್ಕೆ, ಸರ್ಕಾರ ನೋಡಲಿ. ನಮ್ಮ ಹತ್ರ ವಕ್ಫ್ ಬೋರ್ಡ್ ನಮ್ಮ ಆಸ್ತಿ, ನಮ್ಮ ಈ ದೇವಸ್ಥಾನ ಅವರ ಆಸ್ತಿ ಆಗಲಿಕ್ಕೆ ಏಕ ಕಾರಣ ಉಂಟು? ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇದೆಲ್ಲ ವಕ್ಫ್ ಬೋರ್ಡ್ ಆದರೂ, ಈ ಜಾಗ ವಕ್ಫ್ ಬೋರ್ಡಿಗೆ, ಈ ಜಾಗ ನಮ್ಮದು, ಈ ಜಾಗ ನಮ್ಮದು ಅಂತ ಯಾರು ಕೊಟ್ಟಿದ್ದಾರೆ? ಮೊದಲು ಎಲ್ಲಿತ್ತು? ನನಗೆ 80 ವರ್ಷ. ಅದಕ್ಕಿಂತ ಮೊದಲು ವಕ್ಫ್ ಬೋರ್ಡ್ ಸುದ್ದಿಯೇ ಬರಲಿಲ್ಲ ಇಲ್ಲಿ. ಈಗ ಮೊದಲು ಬಂದು ಜಮೀರು ಮಂತ್ರಿ ಆದ ನಂತರ ಇದೆಲ್ಲ ಬಂದದ್ದು ವಕ್ಫ್ ಬೋರ್ಡ್ ಅಂತೇಳಿ. ವಕ್ಫ್ ಬೋರ್ಡ್ ಇದ್ದರೆ ಸರ್ಕಾರ ಉಂಟು, ಕೋರ್ಟ್ ಉಂಟು, ಅವರು ನೋಡ್ತಾರೆ. ಇವಾಗ ಅದನ್ನು ಹೇಳಬೇಕಾದ ಅಗತ್ಯ ಉಂಟು? ಇವನ ಹತ್ರ ಎಷ್ಟು ವಕ್ಫ್ ಬೋರ್ಡ್ ಆಸ್ತಿ ಉಂಟು? ಬಂದಿದೆ ಅವತ್ತು ಇದರಲ್ಲಿ ಎಲ್ಲ ಇದು ವಕ್ಫ್ ಬೋರ್ಡ್ ಆಸ್ತಿಯನ್ನೆಲ್ಲ ನುಂಗಿ ಹಾಕಿದ್ದಾರೆ ಅಂತೇಳಿ. ಅದನ್ನು ಅವಾಗ ಆಲೋಚನೆ ಮಾಡಲಿ, ಎಲ್ಲಿ ಬದಲಿದ್ದ ಆಸ್ತಿ ಇದ್ದರೆ. ಹಾಗಿರುವಾಗ ನಮ್ಮ ಧರ್ಮ ಇದಕ್ಕೆ ನಾವೀಗ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ಹಿಂದೂ ದೇವಸ್ಥಾನವು ಸರ್ಕಾರದ ಹಿಡಿತದಿಂದ ಹೊರಬರಬೇಕು. ನಮ್ಮ ಆಯಾಯ ಊರಿನವರಿಗೆ ಆ ದೇವಸ್ಥಾನ ಆಡಳಿತವನ್ನು ಕೊಡಬೇಕೆಂಬಂಥ ದೃಷ್ಟಿಯಲ್ಲಿ ನಾವು ಈ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಅದನ್ನು ಇನ್ನೂ ಮುಂದಕ್ಕೂ ಮಾಡ್ತೇವೆ. ನಮ್ಮ ಹಿಂದೂ ದೇವಸ್ಥಾನಗಳು ಯಾವ ರೀತಿ ವಕ್ಫ್ ಅವರ ವಾದಿನ ಉಂಟು, ಅದೇ ರೀತಿಗಳು ಹಿಂದೂಗಳ ಎಲ್ಲ ದೇವಸ್ಥಾನಗಳು ನಮ್ಮ ಹಿಂದೂ ಸಂಘಟನೆಯ ಇಷ್ಟೊಂದು ಪರಿಷತ್ತಿನ ಸಂಘಟನೆ ಒಳಗೆ ಬರಬೇಕೆಂಬಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ನಾವು ಅದಕ್ಕೆ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಇನ್ನು ಮುಂದಕ್ಕೆ ಇದ್ದೇವೆ. ನಾವೆಲ್ಲ ಕಡೆಗಳಲ್ಲಿ ಈಗ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ದೇವಸ್ಥಾನದ ವಿಷಯ ಅವರು ಮಾತಾಡೋದು ಬೇಡ. ಆಲೋಚನೆ ಮಾಡಿಕೊಳ್ಳಿ. ಅವನು ಪುತ್ತೂರಿಗೆ ಬಂದರೆ ಮತ್ತೆ ಇಲ್ಲಿ ಪುತ್ತೂರಿಗೆ ಹೋಗ್ಲಿಕ್ಕೆ ಕಷ್ಟ ಆಗಿತ್ತು ಅವನಿಗೆ. ಇಲ್ಲಿ ಬಂದು ಏನಾದರೂ ಯೂಟ್ಯೂಬ್ನಲ್ಲಿ ಇದು ಹೇಳಿಕೆ ಕೊಟ್ಟರೆ. ಆದ ಕಾರಣ ಇಲ್ಲಿಯ ಪುತ್ತೂರಿನ ಮುಸ್ಲಿಮರನ್ನು, ಹಿಂದೂಗಳನ್ನು ಒಂದು ಸಂಘರ್ಷಕ್ಕೆ ಬರುವ ರೀತಿಯಲ್ಲಿ ಅವು ಮಾಡುವುದು ಬೇಡ. ಒಳ್ಳೆ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಅವನ ಕೆಲಸಗಳನ್ನು ಮಾಡ್ತಾ ಇರಲಿ. ಇದನ್ನು ನಾನು ಪತ್ರಿಕಾ ಮಾಧ್ಯಮದವರೊಳಗೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಈ ಪತ್ರಿಕಾ ಮಾಧ್ಯಮ ಈ ವಿಷಯವನ್ನು ಮುಟ್ಟಬೇಕಾದ್ದು.
ಆಗ ಅವನ ಉತ್ತರ ಏನು ಬರುತ್ತೆ ನೋಡ್ತೇವೆ, ಅದಕ್ಕೆ ಮತ್ತೆ ನಾವು ಅದಕ್ಕೆ ಬೇಕಾದ ಕೆಲಸವನ್ನು ಮಾಡ್ತೇವೆ. ಇಷ್ಟು ಹೇಳಿ ನನ್ನ ಮಾತನ್ನು ನ್ಯಾಯ ಸಿಗಲಿಲ್ಲ ಅಂತೇಳಿ ಯಾವುದು ಸೌಜನ್ಯಗಳಿಗೆ ನೋಡಿ, ನ್ಯಾಯ ಸಿಗಲಿಲ್ಲ. ಅದ್ರ ಬಗ್ಗೆ ನಿಮ್ಮ ಅದರ ಒಂದು ವಿಷಯ ಹೇಳ್ತೇನೆ. ವಿಶ್ವ ಹಿಂದೂ ಪರಿಷತ್ತು ಬೆಳ್ತಂಗಡಿಯಲ್ಲಿ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಎಲ್ಲ ನಮ್ಮ ಧಾರ್ಮಿಕ ಸಂಘಟನೆಗಳು, ಸಂಘ ಪರಿವಾರದಲ್ಲಿ ನಮ್ಮೊಂದು ಸಂಘಟನೆ ಉಂಟು. ಆ ಸಂಘಟನೆ ಮುಖಾಂತರ ನಾವು ಧರ್ಮಸ್ಥಳದಲ್ಲಿ ಬೆಳ್ತಂಗಡಿಯಲ್ಲಿ ಅಲ್ಲ, ಬೆಳ್ತಂಗಡಿಯಲ್ಲಿ ಪ್ರತಿಭಟನೆ ಮಾಡಿದೆ. ನಾವು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಇವತ್ತು ಹೇಳೋದಲ್ಲ, ಮೊದಲಿಂದ ಹೇಳ್ತಾ ಇದ್ದೇವೆ. ಸೌಜನ್ಯ ನ್ಯಾಯ ಸಿಗಬೇಕಾದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಬೈದರೆ ಸಿಗ್ತದ, ರತ್ನವರ್ಮ ಹೆಗಡೆಯವ್ರನ್ನ ಬೈದರೆ ಸಿಗ್ತದ? ನ್ಯಾಯವಾಗಿ ಈ ಕೋರ್ಟ್ ಇಲ್ವಾ? ಅವತ್ತು ಕೋರ್ಟ್ ಬಿಟ್ಟು ಹೋಯಿತು. ಸಿದ್ದರಾಮಯ್ಯನವರು ಅವತ್ತು ಏನು ಹೇಳಿದ್ದಾರೆ? ಹೈಕೋರ್ಟ್ ಜಡ್ಜ್ಮೆಂಟ್ ಆಗಿದೆ, ನಮಗೆ ಅದನ್ನು ಮಾಡುವಂಥ ಅಗತ್ಯ ಇಲ್ಲ, ಅವರು ಪುನಃ ಕೋರ್ಟಿಗೆ ಹೋಗಬೇಕಲ್ಲಿ ಸಿದ್ದರಾಮಯ್ಯನವರೇ ಪೇಪರಲ್ಲಿ ಕೊಡಲಿಲ್ವಾ? ಹಾಗಿರುವಾಗ ಇವರು ಪುನಃ ನ್ಯಾಯ ಸಿಗಬೇಕು ಯಾರು ನ್ಯಾಯ ಕೊಡುವರು? ಹೆಗಡೆಯವರು ಕೊಡೋದು, ನಾವು ಕೊಡೋದು, ಕೋರ್ಟ್ ಕೊಡೋದು. ಯಾವುದೇ ನ್ಯಾಯಗಳನ್ನು ಕೊಡೋದು ಕೋರ್ಟಿಗೆ ಅವರು ಮುಂದೆ ಅಪೀಲ್ ಮಾಡಬೇಕು. ಇದೇಕೆ ಅಪೀಲ್ ಮಾಡೋದಿಲ್ಲ? ಜನರ ಮೇಲೆ ಮುಂದೆ ತರೋದು, ಜನರನ್ನೇ ಆದಿ ತಪ್ಪಿಸುವಂಥ ಕೆಲಸವನ್ನು ಮಾಡೋದು. ಸೌಜನ್ಯನಿಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡಿದವರು, ಮೊದಲು ಕೂಡ ನಾವು ಸಪೋರ್ಟ್ ಮಾಡಿ ಸೌಜನ್ಯನಿಗೆ ನ್ಯಾಯ ಸಿಗಬೇಕಂತ ನಾವು ಕೆಲಸ ಮಾಡಿದವರು. ಅದರಲ್ಲಿ ನಮ್ಮದು ಎರಡು ಮಾತಿಲ್ಲ, ಸೌಜನ್ಯ ನ್ಯಾಯ ಸಿಗಲೇಬೇಕಂತ ಇರುವಂಥವ್ರು ನಾವು. ತನಿಖಾ ಸಂಸ್ಥೆ ತನಿಖೆ ನಡೆಸಿದ್ದು ಸರಿ ಆಗಲಿಲ್ಲ ಅಂತಾದರೆ ಆ ಬಗ್ಗೆ ಏನಾದರೂ ಕಾನೂನಿನಲ್ಲಿ ಅರ್ಜಿ ಹಾಕಿ ತನಿಖೆ ನಡೆಸಬಹುದೇ ವಿನಃ ಇನ್ನೊಂದು ಸಾರಿ ಸೌಜನ್ಯಕ್ಕೆ ನ್ಯಾಯ ಸಿಗಲಿಲ್ಲ ಅನ್ನೋದು ಹೋರಾಟ ಮಾಡೋದು ಅಥವಾ ಇನ್ನೊಂದು ಸಾಕ್ಷಿಗಳನ್ನು ಹುಡುಕುವುದು ಸರಿಯಲ್ಲ. ಯಾಕಂದರೆ ಎಷ್ಟೋ ವರ್ಷಗಳಾಗಿದೆ. ಇನ್ನು ಏನಿದ್ದರೂ ಯಾವ ಕೇಸಲ್ಲಿ ಈಗ ಫೈಲ್ ಆಗಿದೆ, ಯಾವ ಕೇಸ್ ಕೋರ್ಟ್ನಲ್ಲಿದೆ, ಅದೇ ಕೋರ್ಟ್ನಲ್ಲಿ ನ್ಯಾಯ ಹುಡುಕಲಿಕ್ಕೆ ಪ್ರಯತ್ನ ಪಡಬೇಕೇ ವಿನಃ ಈ ರೀತಿಯಂಥ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬೇಕಾಬೇಕಿಟ್ಟು ಬರೆಯುವುದು, ಅದರಿಂದ ಏನು ನ್ಯಾಯ ಸಿಗುವುದಿಲ್ಲ, ಮತ್ತಷ್ಟು ಹಾದಿ ತಪ್ಪುವಂಥ ಕೆಲಸ ಆಗ್ತದೆ. ಆದ್ದರಿಂದ ದಯವಿಟ್ಟು ನಾನು ಹೇಳ್ತಿರೋದಿಷ್ಟೇ, ಕಾನೂನಿನ ಮೂಲಕ ಹೋರಾಟ ಮಾಡಲಿ ಅಂತ ಹೇಳುವುದನ್ನು ಹೇಳುತ್ತಾ, ಹಾಗೆ ಧರ್ಮಸ್ಥಳದ ಬಗ್ಗೆ ಯಾವುದೇ ರೀತಿ ಕೆಟ್ಟ ಭಾವನೆಗಳನ್ನು ಮಾತಾಡಬಾರ್ದು, ಅದು ಒಂದು ಹಿಂದೂ ಧರ್ಮಕ್ಕೆ ಮಾಡುವ ಅವಹೇಳನ ಅಂತ ಹೇಳ್ತಿದ್ದೇನೆ. ಈಗ ಎರಡು ಕಡೆಯಿಂದಲೂ, ಈಗ ಒಂದು ರಾಜ್ಯ ಅಂದರೆ CBI ಕಡೆಯಿಂದ ಒಂದು ಅಪೀಲ್ ಹೋಗ್ಬೋದು, ಸಂತ್ರಸ್ತ ಕಡೆಯಿಂದಲೂ ಒಂದು ಅಪೀಲ್ ಹೋಗ್ಬೋದು, ಅವಕಾಶ ಇದೆ ಕಾನೂನಿನಲ್ಲಿ. ಒಂದು ಕೋರ್ಟ್ ಫೈನಲ್ ಅಲ್ಲ, ಸುಪ್ರೀಂ ಕೋರ್ಟ್ನ ತನಕ ಫೈನಲ್ ಹೋಗಂತ ಅವಕಾಶ ಉಂಟು ಕಾನೂನಿನಲ್ಲಿ. ಹಾಗಾದ್ರೆ ಈಗ ಈ ಪ್ರಕರಣದಲ್ಲಿ ನ್ಯಾಯ ಬೇಕು ಅಂತಾದರೆ, ಸೌಜನ್ಯಕ್ಕೆ ನ್ಯಾಯ ಬೇಕಾದರೆ ಸುಪ್ರೀಂ ಕೋರ್ಟ್ ಮನೆಯವರಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ, ಅವಕಾಶ ಇದೆ. ಈಗಿನ ಹೊಸ ಕಾನೂನಿನಲ್ಲಿಯೂ ಉಂಟು, ಈಗ ಬಂದದ್ರಲ್ಲಿ. ಈ ಹಿಂದೆಯೂ ಕೂಡ ಇತ್ತು, ಅಪೀಲು ಮಾಡ್ಬೋದು. ಎರಡೆರಡು ಕಡೆಯಿಂದಲೂ ಅಪೀಲು ಮಾಡ್ಬೋದು. ಅದನ್ನು ತನಿಖಾ ಸಂಸ್ಥೆಯನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಮೂರೂ ಸಂಸ್ಥೆಗಳು ಮಾಡಿದ್ದರಿಂದ ಅದನ್ನು ಕೋರ್ಟ್ ಒಪ್ಪಿದೆ, ಸರಿ ಉಂಟಂತೇಳಿ ಒಪ್ಪಿದೆ ತನಿಖೆ. ಆದರೆ ತನಿಖೆ ಮಾಡುವಾಗ ಅವ ಮಾಡಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿ ಇಲ್ಲ ಅನ್ನೋದಕ್ಕೆ ಬಿಟ್ಟರೆ, ಕೋರ್ಟಲ್ಲಿ ರುಜುವಾತುಪಡಿಸಲಿಕ್ಕೆ ವಿಫಲ ಆಗಿದೆ ಅನ್ನೋದನ್ನು ಬಿಟ್ಟರೆ ಬೇರೆಯವರು ಇದ್ದಾರೆ ಎನ್ನುವುದನ್ನು ಹೇಳ್ತಾ ಇಲ್ಲ. ಈಗ ಏನು ಸಂತೋಷ್ ಎನ್ನುವನು ಮಾಡಿದ್ದಾನೆ ಎನ್ನುವುದು ಆರೋಪ, ಅವ ಮಾಡಿದ್ದಾನೆ ಎನ್ನುವುದಕ್ಕೆ ಕೆಲವೊಂದು ಸಾಕ್ಷ್ಯಗಳು ಬೇಕು. ಆ ಸಾಕ್ಷ್ಯ ಸಿಗದಿದ್ದರಿಂದ ನ್ಯಾಯಾಲಯ ಅವನನ್ನು ಖುಲಾಸೆಗೊಳಿಸಿದೆ ಅಷ್ಟೇ. ನೋಡಿ, ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ನ್ಯಾಯಾಲಯದಲ್ಲಿ, ಪೊಲೀಸರು CBIನವರು ಏನು ಕೋರ್ಟಿಗೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅದಕ್ಕೆ ಪೂರಕವಾಗಿಯೇ ಕೋರ್ಟಲ್ಲಿ ಸಾಕ್ಷಿ ಹೇಳಬೇಕು. ಅದರ ವಿರುದ್ಧವಾಗಿ ಹೇಳಿದರೆ ಅಲ್ಲಿ ಹೋಯಿತು, ಕೇಸಿಗೆ ಹೋಯಿತು. ಅಥವಾ ಅದರಲ್ಲಿ ಇಲ್ಲದನ್ನು ಹೆಚ್ಚುವರಿ ಹೇಳಿದರೆ ಹೋಯಿತು. ಆದರೆ ಕಾನೂನಿನಲ್ಲಿ ಇನ್ನೊಂದು ಅವಕಾಶ ಇದೆ, ಆ ಸ್ಟೇಜಲ್ಲಿ, ಯಾವಾಗ ತನಿಖಾ ಟೈಮಲ್ಲಿ ಯಾರಿಗಾದರೂ ಇವರಿಗೆ ಆರೋಪಿಗಳ ಬಗ್ಗೆ ಹೆಸರು ಗೊತ್ತಿದ್ದ ಪಕ್ಷದಲ್ಲಿ ಅಂಥ ವ್ಯಕ್ತಿಗಳನ್ನು ಹೆಸರನ್ನು ನ್ಯಾಯಾಲಯದಲ್ಲಿ ಹೇಳಲಿಕ್ಕೆ ಅವಕಾಶ ಇತ್ತು. ಆ ಟೈಮಲ್ಲಿ ಹೇಳ್ಬೋದಿತ್ತು. ಇಂಥ ಅಂದರೆ ಪೂರಕವಾಗಿರಬೇಕು. ಆ ಹೆಸರುಗಳು ಬಂದ ಪಕ್ಷದಲ್ಲಿ ಅದರ ಮೇಲೆ ಅರ್ಜಿ ಹಾಕಿ ಅವರನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸುವಂಥ ಅವಕಾಶ ಇತ್ತು. ಅದು ಈಗ ಮುಗಿದಿದೆ. ಅಪ್ಲಿಕೇಶನ್ ಹಾಕುವ ಮೊದಲು ಇವರು ಕೋರ್ಟಲ್ಲಿ ಹೇಳಿದ್ದಾರೆ ಇಲ್ವ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಕೆಲವು ಫೈಲ್ ನೋಡದೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಕೋರ್ಟಿನ ಮುಂದೆ ಅವರ ಹೆಸರನ್ನು ಹೇಳಿ ಅದಕ್ಕೆ ಪೂರ್ವಕವಾಗಿ ಸಾಕ್ಷಿ ಹೇಳಿದ್ದಾರೆ ಇಲ್ವ ಅನ್ನೋದು ನನಗೆ ಗೊತ್ತಿಲ್ಲ. ಹೇಳಿದ್ರೂ ಯಾವ ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಕೋರ್ಟ್ ರಿಜೆಕ್ಟ್ ಮಾಡಿತ್ತೆ ಅಂತ ಅಂದರೆ ಅದಕ್ಕೆ ಬೇಕಾದ ಸಾಕ್ಷ್ಯ ಇವರು ಕೊಡಲಿಲ್ಲ ಅಂತಾಯಿತು ನ್ಯಾಯಾಲಯದಲ್ಲಿ. ಈಗಿನ ಪರಿಸ್ಥಿತಿಯಲ್ಲಿ ಅದು ಹೌದು ಅಂತ ಅನ್ನಿಸ್ತಾ ಉಂಟು. ಒಂದು ಹಂತದವರೆಗೆ ನೋಡಿ, 3 ಸಂಸ್ಥೆಯಿಂದ ತನಿಖೆಯಾಗಿದೆ, ಎಲ್ಲವೂ ಒಬ್ಬನೇ ಆರೋಪಿ ಅಂತಾಗಿದೆ, ನ್ಯಾಯಾಲಯದಲ್ಲಿದೆ. ಒಂದು ಪ್ರಕರಣ ನ್ಯಾಯಾಲಯದಲ್ಲಿರುವಾಗ ಹೊರಗೆ ಮಾತನಾಡುವುದು ಅಥವಾ ಹೊರಗಡೆ ಅದರ ಬಗ್ಗೆ ಪ್ರತಿಭಟನೆ ಮಾಡುವುದೇ ತಪ್ಪು. ವಿಶ್ವ ಹಿಂದೂ ಪರಿಷತ್ ಸಂಘಟನೆ ವತಿಯಿಂದ ಈ ಒಂದು ಪತ್ರಿಕಾ ಮಾಧ್ಯಮದವರ ಹತ್ರ ನಾವು ಮಾತಾಡುವ ಒಂದು ಔಚಿತ್ಯ ಏನಂತ ಹೇಳಿದರೆ,
ಈಗಾಗಲೇ ಒಂದು ಪ್ರಶ್ನೆ ಬಂತು, ಸೌಜನ್ಯ ಎಂಬ ಹೆಣ್ಣು ಮಗಳ ದುರಂತ ಸಾವಿಗೆ ಏನು ಕಾರಣ ಇದೆ, ಯಾರು ಕಾರಣಕರ್ತರಿದ್ದಾರೆ, ಅವರಿಗೆ ಸರಿಯಾದ ಶಿಕ್ಷೆ ಕಾನೂನು ಪ್ರಕಾರವಾಗಿ ಆಗಬೇಕು ಅನ್ನುವ ಒಂದು ಆಗ್ರಹ ವಿಶ್ವ ಹಿಂದೂ ಪರಿಷತ್ತಿಂದ ಮೊದಲಿಂದನೇ ಇದೆ, ಈಗಲೂ ಇದೆ, ಇನ್ನು ಮುಂದಕ್ಕೂ ಇದೆ. ಯಾವುದೇ ಹೆಣ್ಣು ಮಗಳಿಗೆ ಸಮಸ್ಯೆ ಆದಾಗ, ತೊಂದರೆ ಆದಾಗ, ದೌರ್ಜನ್ಯ ಆದಾಗ ವಿಶ್ವ ಹಿಂದೂ ಪರಿಷತ್ ಅದನ್ನು ತೀವ್ರವಾಗಿ ಖಂಡಿಸ್ತದೆ ಮತ್ತು ಹೋರಾಟಕ್ಕೆ ಇಳಿತದೆ. ಯಾರು ಸಂತ್ರಸ್ತರಿದ್ದಾರೆ ಅವರ ಪರವಾಗಿ ನಾವು ಸಂಘಟನೆಯು ಯಾವತ್ತೂ ನಿಲ್ತಾ ಇದ್ದೇವೆ. ಅದೇ ರೀತಿ ಯಾವ ಕಾರಣಕ್ಕೂ ಕೂಡ ಒಂದು ಘಟನೆಯನ್ನು ಟೂಲ್ ಕಿಟ್ ಅಂತ ಹೇಳೋ ಒಂದು ಶಬ್ದ ಉಪಯೋಗ ಮಾಡಿದರು. ಟೂಲ್ ಕಿಟ್ ಆಗಿ ಉಪಯೋಗಿಸಿಕೊಂಡು ಯಾರು ಧರ್ಮದ ಬಗ್ಗೆ ನಂಬಿಕೆ ಇಲ್ಲ, ಹಿಂದೂ ಧರ್ಮದ ಅವಹೇಳನೆ ಮಾಡ್ತಾರೆ, ಎಡಪಂಥೀಯ ಚಿಂತನೆಯನ್ನು ಇಟ್ಟುಕೊಂಡು ಹಿಂದೂ ಧರ್ಮದ ಬಗ್ಗೆ ಯಾವತ್ತೂ ಕೂಡ ಕೆಟ್ಟ ನಿಂದನೀಯ ಮಾತುಗಳನ್ನು ಆಡ್ತಾರೆ, ಅವರು ಇರಬಹುದು ಅಥವಾ ಅನ್ಯಮತೀಯರು ಇರ್ಬೋದು. ಅವರು ಯಾವತ್ತೂ ಕೂಡ ಹಿಂದೂ ಧರ್ಮವನ್ನು ಕೆಳಗೆ ಮಾಡಲಿಕ್ಕೆ ಅಥವಾ ಹಿಂದೂ ಧರ್ಮದ ಬಗ್ಗೆ ಒಂದು ಅವಹೇಳನಕಾರಿ ಮಾತಾಡಲಿಕ್ಕೆ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಅಂಥವರು ಇದನ್ನು ಟೂಲ್ ಕಿಟ್ಟಾಗಿ ಬಳಸಿಕೊಳ್ಳುವುದಕ್ಕೆ ನಮ್ಮ ವಿರೋಧ ಇದೆ. ಯಾಕೆಂತ ಹೇಳಿದರೆ, ಒಂದು ಹೆಣ್ಣು ಮಗಳ ಅವಳಿಗೆ ಆದಂಥ ಅನ್ಯಾಯಕ್ಕೆ ಖಂಡಿತವಾಗಿ ನ್ಯಾಯ ದೊರಕಲೇಬೇಕು. ಅದರ ಜೊತೆಗೆ ಅದನ್ನು ಉಪಯೋಗ ಮಾಡಿಕೊಂಡು ಆ ಒಂದು ಸಂದರ್ಭವನ್ನು, ಆ ಒಂದು ಸನ್ನಿವೇಶವನ್ನು ಅಥವಾ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಸಮಸ್ತ ಹಿಂದೂ ಧರ್ಮಕ್ಕೆ ಒಂದು 100 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಕ್ಷೇತ್ರ, ಧರ್ಮಸ್ಥಳ ಇರ್ಬೋದು, ಆ ಕ್ಷೇತ್ರಕ್ಕೆ ಅಲ್ಲಿರ್ತಕ್ಕಂಥ ಆಚಾರ ವಿಚಾರಗಳಿಗೆ, ನಮ್ಮ ಹಿಂದೂ ಧರ್ಮಕ್ಕೆ ಓವರಾಲ್ ಆಗಿ ನೋಡೋದಾದರೆ ಒಂದು ಹಿಂದೂ ಧರ್ಮಕ್ಕೆ ಅವಹೇಳನೆ ಅಥವಾ ಅವಮಾನ ಮಾಡುವಂಥ ಮಾತುಗಳನ್ನು ಆಡುವಂಥ ಕೆಲಸ ಏನಿದೆ ಅದನ್ನು ನಾವು ತೀವ್ರವಾಗಿ ವಿಶ್ವ ಹಿಂದೂ ಪರಿಷತ್ ಖಂಡಿಸ್ತಾನೆ. ಜೊತೆಗೆ ಈಗಾಗಲೇ ಹೇಳಿದರು, ವಿಶ್ವ ಹಿಂದೂ ಪರಿಷತ್ನ ಒಂದು ನಿಲುವೇನಿದೆ ಅಂತ ಹೇಳಿದರೆ, ಭಾರತಾದ್ಯಂತ ಇರತಕ್ಕಂಥ ಸಾವಿರಾರು ದೇವಸ್ಥಾನಗಳೇನಿದೆ ಅದನ್ನು ಸರ್ಕಾರದ ಸುಪರ್ದಿಯಿಂದ ಹೊರಗೆ ತಂದು ಹಿಂದೂ ಧರ್ಮದವರಿಗೆ ಅದನ್ನು ಆಡಳಿತ ಮಾಡತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಒಂದು ಆಂದೋಲನದ ರೀತಿಯಲ್ಲಿ ಅಥವಾ ಒಂದು ಆಗ್ರಹದ ರೂಪದಲ್ಲಿ ನಾವೀಗ ಅದನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ರೂಪುರೇಷೆಗಳು ನಡೀತಾ ಇದೆ, ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಬೇಕು. ಯಾಕೆಂದರೆ ಮುಂದೆ ಕೂಡ ಹಿಂದೂ ಸಮಾಜಕ್ಕೆ ಬರತಕ್ಕಂಥದ್ದು ಅಂತ ಹೇಳಿದರೆ ಅದು ಏನೋ ಒಂದು ಗೋಷ್ಬಾರಿ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಆಗಬಾರದು. ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಹಿಂದೂ ಧರ್ಮ ಅದನ್ನು ದೇವಸ್ಥಾನಗಳನ್ನು ನಡೆಸುವಂಥ ಕೆಲಸ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ರೂಪುರೇಷೆಗಳನ್ನು ನಮ್ಮ ಸಂಘಟನೆ ಹಿರಿಯರು ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ. ಅದನ್ನು ಮನವಿಯನ್ನು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಇರ್ಬೋದು ಕೊಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಕೆಲವರ ಕೂಗು ಏನಂತ ಹೇಳಿದರೆ, ದೇವಸ್ಥಾನಗಳನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳೋದು ಪುನಃ ಅದನ್ನು ನಾವು ವಿರೋಧ ಮಾಡ್ತೇವೆ. ಯಾಕೆಂತ ಹೇಳಿದರೆ, ಯಾವುದೇ ದೇವಸ್ಥಾನಗಳು ಸರ್ಕಾರದ ಹಿಡಿತದಿಂದ ತಪ್ಪಿ ಹತೋಟಿಯಿಂದ ಕಪಿಮುಷ್ಟಿ ಅಂತ ಹೇಳ್ಬೋದು ಅದರಿಂದ ಹೊರಗೆ ಬಂದು ಹಿಂದೂ ಧರ್ಮಕ್ಕೆ ಸಿಗಬೇಕು ಅಂತ ಹೇಳುವ ಒಂದು ಹಿಂದೂ ಧರ್ಮದ ಮುಖಂಡರಿಗೆ ಅಥವಾ ಮುಖಂಡರು ಅಂತ ನಾವು ಹೇಳೋದಲ್ಲ, ಹಿಂದೂ ಧರ್ಮದ ಒಂದು ವ್ಯವಸ್ಥಿತ ಆಡಳಿತ ವ್ಯವಸ್ಥೆಯಲ್ಲಿ ದೇವಸ್ಥಾನಗಳು ಇರಬೇಕು ಅಂತ ಹೇಳುವ ಒಂದು ಆಗ್ರಹವನ್ನು ನಾವು ವ್ಯಕ್ತಪಡಿಸ್ತಾ ಇರುವಾಗ ಪುನಃ ಅದನ್ನು ಸರ್ಕಾರಗಳಿಗೆ ಪುನಃ ಕೊಡಮಾಡಬೇಕು ಅಂತ ಹೇಳುವ ಒಂದು ಬೇಡಿಕೆಯನ್ನು ನಾವು ವಿರೋಧ ಮಾಡ್ತೀವಿ. ಮತ್ತು ಹಿಂದೂ ಧರ್ಮದ ಆಸ್ಥೆಗಳ ಬಗ್ಗೆ, ಆಚರಣೆಗಳ ಬಗ್ಗೆ, ಧರ್ಮದ ಬಗ್ಗೆ ಅನ್ಯಮತೀಯರಿಗೆ ಹೇಳಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳುವ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇತ್ತೀಚೆಗೆ ಕುಂಭಮೇಳ ಆಯಿತು. ಕುಂಭಮೇಳ ಆದಾಗ ಕೂಡ ಕೋಟ್ಯಂತರ ಹಿಂದೂ ಭಕ್ತರು ಬಂದು ಅಲ್ಲಿ ಸ್ನಾನ ಮಾಡಿ ಹೋದರು ಪ್ರಯಾಗ್ರಾಜ್ನಲ್ಲಿ. ಅದಕ್ಕೂ ಕೂಡ ಟೀಕೆಯನ್ನು ಮಾಡ್ತಾರೆ. ಪ್ರತಿಯೊಂದರಲ್ಲೂ ಕೂಡ ಹಿಂದೂ ಧರ್ಮವನ್ನು ಹಿಂದೂ ಧರ್ಮಕ್ಕೆ ಒಂದು ಅವಮಾನ ಮಾಡಬೇಕು ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಕೆಲವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ವಿಶ್ವ ಹಿಂದೂ ಪರಿಷತ್ ಖಂಡಿಸ್ತಾ ಇದೆ. ಈ ಒಂದು ಸೌಜನ್ಯಾಳ ಹತ್ಯೆಯಾಗಿದೆ, ದುರಂತ ಆಗಿದೆ, ಆ ಘಟನೆಯನ್ನು ಆಧಾರವಾಗಿರಿಸಿಕೊಂಡು ಹಿಂದೂ ಧರ್ಮದ ಮೇಲೆ ಅವಹೇಳನೆ ಮಾಡುವಂಥ, ದಬ್ಬಾಳಿಕೆ ಮಾಡುವಂಥ ಕೆಲಸಗಳು ಈಗ ನಡೀತಾ ಇದೆ. ನ್ಯಾಯ ಸಿಗಬೇಕು ಅಂತ ಇದ್ದರೆ ಎಲ್ಲರೂ ಹೇಳೋದು ಅದನ್ನೇ, ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗಬೇಕು ಅಂದರೆ ಹಿಂದೂ ಧರ್ಮವನ್ನು ಬೈದರೆ, ಕ್ಷೇತ್ರವನ್ನು ಬೈದರೆ ಅಥವಾ ಸರ್ಕಾರಕ್ಕೆ ಪುನಃ ಕೊಡಬೇಕು, ದೇವಸ್ಥಾನಗಳನ್ನು ಕೊಡಬೇಕು ಅಂತ ಹೇಳಿದರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ತದ? ನಾವು ನ್ಯಾಯದ ಪರವಾಗಿ ಯೋಚನೆ ಮಾಡೋದಾದರೆ ಕಾನೂನು ಇದೆ, ಕೋರ್ಟ್ ಇದೆ, ಅದರ ಮುಖಾಂತರ ಹೋರಾಟಗಳನ್ನು ಮಾಡಿ ವಿಶ್ವ ಹಿಂದೂ ಪರಿಷತ್ ಬೆಂಬಲ ಕೊಡ್ತದೆ. ಆದರೆ ಯಾವ ಕಾರಣಕ್ಕೂ ಕೂಡ ಹಿಂದೂ ಧರ್ಮದ ಅವಹೇಳನೆ, ಕ್ಷೇತ್ರಗಳ ಅವಹೇಳನೆ ಮಾಡುವುದನ್ನು ವಿಶ್ವ ಹಿಂದೂ ಪರಿಷತ್ ಸಹಿಸೋದಿಲ್ಲ. ಅದನ್ನು ತೀವ್ರವಾಗಿ ಖಂಡಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿರಂತರ ಸುದ್ದಿ